ಏರ್ಪೋರ್ಟಲ್ಲಿದ್ದೇನೆ. ವಿಸಾದು ವರ್ಕ್ ಆಯಿತು. ವಿಸಾ ಆನ್ಲೈನ್ ಮಾಡಿದ್ರಿಂದ ತುಂಬ ಈಸಿ ಆಯಿತು. ಇಲ್ಲಾಂದರೆ ಇಲ್ಲಿ ಬಂದು ತುಂಬ ಟೈಮ್ ವೇಸ್ಟ್ ಆಗ್ತಿತ್ತು. ಒಂದು ವಿಸಾ ಸ್ಟ್ಯಾಂಪ್ ಆಯಿತು. ಈ ಥರ ಸ್ಟ್ಯಾಂಪ್ ಹಾಕಿ ಕೊಡ್ತಾರೆ. ವಿಸಾದು ಬಗ್ಗೆ ಹೇಗೆ ಅಪ್ಲೈ ಮಾಡೋದು ಎಂದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತಿದ್ದೆ, ಅದನ್ನು ನೋಡಿ. ತುಂಬ ಈಸಿ ಉಂಟು. ಅದಾದ ನಂತರ ವಿಸಾ ಆದ ನಂತರ ಇನ್ನೊಂದು ಉಂಟು ಇಲ್ಲಿ, ಅರೈವಲ್ QR ಕೋಡ್ ಹೇಳಿ, ಅದರ ಬಗ್ಗೆ ಸಹ ಮಾಹಿತಿ ಕೊಡ್ತೇನೆ. ಸಿಮ್ ಕಾರ್ಡ್ ತಗೊಳ್ಳೋದಾದ್ರೆ ಸಹ ಆಪ್ಷನ್ ಉಂಟು ಇಲ್ಲಿ. ಎಲ್ಲ ಪ್ರೊಸೀಜರ್ ಆಯಿತು ನಂದು. ಈಗ ಎಕ್ಸಿಟ್ ಆಗ್ತಾ ಇದ್ದೇನೆ. ಸಿಂಪಲ್ ಉಂಟು ಪ್ರೊಸೀಜರ್ಸ್. ವಿಸಾ ಇರಬೇಕು, ಅರೈವಲ್ QR ಕೋಡ್ ಇರಬೇಕು, ಅಷ್ಟೇ. ಮನಿ ಎಕ್ಸ್ಚೇಂಜ್ ಮಾಡೋದ್ರ ಸಹ ಆಪ್ಷನ್ ಉಂಟು ಇಲ್ಲಿ. ನಮ್ಮ ಟ್ರಾವೆಲ್ ಅಸಿಸ್ಟೆಂಟ್ ಈಗ ಹುಡುಕಬೇಕು ಎಲ್ಲಿದ್ದಾನೆ ಹೇಳಿ. ಟ್ಯಾಕ್ಸಿ ಸಹ ಅವೈಲೇಬಲ್ ಇಲ್ಲಿ. ಲೈವ್ ಮ್ಯೂಸಿಕ್, ಸಿಂಗಿಂಗ್ ಆಪ್ಷನ್ ಉಂಟು ಇಲ್ಲಿ. ಸಿಂಗರ್ ಇಲ್ಲ. ನಮ್ಮ ಟ್ರಾವೆಲ್ ಅಸಿಸ್ಟೆಂಟ್ ಎಲ್ಲಿದ್ದಾರೆ? ಹುಡ್ಕೋ. ಅಲ್ಲಿದ್ದಾನೆ, ದೂರದಲ್ಲಿದ್ದಾನೆ. How are you, man? Long time. My goodness. Hello, friend. How are you? Nice to meet you. Yeah, this is situation in Bali now. We are very hot here now. Yeah. Oh, sorry. ನಮ್ಮದು ಉಳ್ಕೊಳ್ಳುವ ಹೋಟೆಲ್. $50 ಎಕ್ಸ್ಚೇಂಜ್ ಮಾಡಿದೆ. ನನಗೆ 8,20,000 ಸಿಕ್ಕಿತು. ಅಂದರೆ ಅದು ಇಂಡೋನೇಷ್ಯನ್ ರುಪಿಯ. ಸಿಂಪಲಲ್ಲಿ ಹೇಳೋದಾದರೆ ₹1 ಇಲ್ಲಿದ್ದು ₹180 ಆಗ್ತದೆ ಇಂಡೋನೇಷ್ಯಾದು. ನಮ್ಮದು ಇಂಡಿಯಾದು ₹1, ಇಲ್ಲಿಗೆ 180 ಇಂಡೋನೇಷ್ಯನ್ ರೂಪಾಯಿ. ಇದು ನಾವು ಉಳ್ಕೊಳ್ಳುವ ಹೋಟೆಲ್ 7 ಲೆಗಿಯಾನ್ ಇದು ಏರಿಯಾ. ಕೂಲ್. ಬನ್ನಿ ಸುನಿಲ್ ಅವರೇ. ಈ ಹೋಟೆಲ್ದು ಆಂಬಿಯನ್ಸ್ ನನಗೆ ಇಷ್ಟ ಆಯಿತು. ವೆರಿ ಗುಡ್. ಇದು ಸೆಂಟ್ರಲ್ AC. ವಾಶ್ರೂಮ್ ಒಂದು ನೋಡಿ, ನಾರ್ಮಲಿ ಥೈಲ್ಯಾಂಡ್, ಮಲೇಷ್ಯಾ ಮತ್ತು ಬಾಲಿಯಲ್ಲಿ ಈ ಥರದ್ದೊಂದು ಪ್ರೊಹಿಬಿಟೆಡ್ ಇರ್ತದೆ. ಒಂದು ಸ್ಮೋಕಿಂಗ್ ಕಾಮನ್, ಮತ್ತೊಂದು ಫ್ರೂಟ್ ನೋ ಡ್ಯೂರಿಯನ್ಸ್. ಹೌದು, ಇದು ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತದೆ. ಅದಕ್ಕೋಸ್ಕರ ಈ ಫ್ರೂಟನ್ನು ಅಲೌಡ್ ಮಾಡೋದಿಲ್ಲ ಇಲ್ಲಿ. ಬಾಲಿ ಸ್ವಲ್ಪ ನಮಗೆ ಗೋವಾದ ಫೀಲ್ ಕೊಡ್ತದೆ. ಸಾಧಾರಣ ಈ ಸ್ಟ್ರೀಟ್ಸ್, ಈ ಬಾರ್, ಪಬ್ ಎಲ್ಲ ನೋಡಿದರೆ ಸಾಧಾರಣ ಗೋವಾದಾಗೆ ಆಗ್ತದೆ. ಒಂದು ನಿಮಿಷ. ಇದು ಬಾಲಿದು ಫೀಲಿಂಗೇ ಬೇರೆ ಉಂಟು. ಇದು ಟೂರಿಸ್ಟ್, ಇದು ಅಲೌಡ್ ಉಂಟು ಕುಡಿಲಿಕ್ಕೆ. ಎಸ್, ಬಾಲಿದು ಫುಡ್ ಆರ್ಡರ್ ಮಾಡಿದ್ದೇನೆ. ಅದರ ಹೆಸರು ನನಗೆ ಹೇಳಲಿಕ್ಕೆ ಬರ್ತಾ ಇಲ್ಲ. ಬಟ್ ನೋಡಿ, ಈ ಥರ ಬರ್ತದೆ ಫುಡ್. ಇದು ನೈಟ್ ಟೈಮಲ್ಲಿ ಲೆಗಿಯನ್ ಸ್ಟ್ರೀಟ್. ಸ್ವಲ್ಪ ಸ್ಟ್ರೀಟ್ ವಾಕ್ ಮಾಡ್ತಾ ಇದ್ದೇನೆ, ನಿಮಗೆ ತೋರಿಸ್ತೆ. ಜಸ್ಟ್ ವರ್ಚುವಲ್ ಟೂರ್. Video bilang ada sengaja.
Days when made me older, something last Sunday. ಅಲ್ಲಿ ಹೋಗುವಾಗ ಹೌದು. ಇದು ಅವೇರಾ ಬಾಲಿ. ಇದು ಬಾಲಿ ಬಾಂಬಿಂಗ್ ಮೆಮೋರಿಯಲ್. 2002ರಲ್ಲಿ ಇಲ್ಲಿ ಒಂದು ಬಹಳ ದೊಡ್ಡ ಅನಾಹುತ ಆಗಿತ್ತು, ಬಾಂಬ್ ಬ್ಲಾಸ್ಟಿಂಗ್ ಆಗಿತ್ತು. 202 ಜನ ಸತ್ತಿದ್ರಂತೆ ಅದರಲ್ಲಿ ಜಾಸ್ತಿಯಾಗಿ ಆಸ್ಟ್ರೇಲಿಯನ್ಸ್ ಸಿಟಿಸನ್ಸ್ ಸತ್ತಿದ್ರು. ಇದಕ್ಕೆ ಗ್ರೌಂಡ್ ಝೀರೋ ಸಹ ಹೇಳ್ತಾರೆ. ವೆರಿ ಸ್ಯಾಡ್ ಡೇ ಇಂಡೋನೇಷಿಯನ್ ಹಿಸ್ಟ್ರಿಯಲ್ಲಿ ಅಂತ ಇದು. Y la cosa suena. ಗುಡ್ ಮಾರ್ನಿಂಗ್ ಫ್ರಮ್ ಬಾಲಿ ಫ್ರೆಂಡ್ಸ್. ಬಾಲಿಯಲ್ಲಿ ಇದ್ದೇನೆ, ನುಸಾ ಪೆನಿಡಿಯಾ ಹೋಗ್ತಾ ಇದ್ದೇನೆ. ಇದು ಮಾರ್ನಿಂಗ್ 7 o'clock ಬಾಲಿದು ಸೀನ್. ಇದು ನಮ್ದು ಟ್ರಾವೆಲ್ ಅಸಿಸ್ಟೆಂಟ್ ವೈನ್. ಜಸ್ಟ್ ಸೇ ಹಲೋ. Good morning, namaste everyone. Good morning from Bali. ಇವರು ಟೂರ್ ಗೈಡ್ ನಮ್ದು. ಇವರು ಟೂರ್ ಅನ್ನು ಅರೇಂಜ್ ಮಾಡ್ತಾರೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಹಾಗೂ ಹೆಸರನ್ನು ಇಡ್ತೇನೆ. ನೀವು ಕಾಲ್ ಮಾಡ್ಬೋದು, ಅವರು ನಿಮ್ಗೆ ಒಳ್ಳೆ ಪ್ಯಾಕೇಜ್ ಅನ್ನು ರೆಡಿ ಮಾಡಿ ಕೊಡ್ತಾರೆ. ವಾಟ್ಸಪ್ ನಂಬರ್ ಇದೆ, ಡೈರೆಕ್ಟ್ ಟೆಕ್ಸ್ಟ್ ಮಾಡ್ಬೋದು ಇವರಿಗೆ. Thank you. ಸೊ ಇವರು ಒಳ್ಳೆ ನಿಮ್ಗೆ ಗೈಡ್ ಹೇಳ್ಬೋದು ಇಲ್ಲಿ ಲೋಕಲ್ ಇವರು. ಸೊ ಅಡ್ವಾಂಟೇಜ್ ಇದೆ. ಥ್ಯಾಂಕ್ ಯು ವೈನ್. Thank you very much. Namaste everyone. Thank you. ಮಾರ್ನಿಂಗ್ ಜನ ಬೇಗ ಎದ್ದೇಳ್ತಾರೆ. ಇಲ್ಲಿ ನೋಡ್ಬೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಟ್ರಾಫಿಕ್. Only one. ಓಕೆ. Yeah. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಹಳ ಕಮ್ಮಿ ಅಂತೆ. ಅಂದ್ರೆ ಜನರು ಜಾಸ್ತಿಯಾಗಿ ಟ್ಯಾಕ್ಸಿ ಅಥವಾ ಬೈಕನ್ನು ಯೂಸ್ ಮಾಡ್ತಾರೆ. ಒಂದು ಬಸ್ ನೋಡ್ಬೋದು, K1B. ತುಂಬಾ ಬಹಳ ಕಡಿಮೆ ಬಸ್ ಉಂಟಂತೆ ಇಲ್ಲಿ.
Okay, when I observed this, the basket, what it is exactly? Can you explain it? Yeah, the basket, that one is one of my special offer. Yeah. So we have something, to say thank you to our God. So every single house is normally we have the temple, So because I have my own business, so I put the temple in my car here like this. So especially in the morning, we have to put the offering because to be honest, today I don't have time, to frying. So it's normally 6 o'clock. I have to put the something here, like the flour. Flower, okay. Yeah, like anything you do every day this yeah, practice? we do every day. So it's normally in Bali we do 3 times a day. Oh, okay. Yeah, 6 o'clock in the morning, Yeah. 12 o'clock in the afternoon, and 6 o'clock in the evening. But to be honest, the most of the people they do it only 2 times. Okay. Even me, I do it only 2 times a day. So 6 o'clock and 6 o'clock in the evening because the most of the time we are busy at work. Yeah. Okay. So that is one of the most famous thing also in Bali. The special offering we call canang. Chana, okay. Yeah, okay. canang. Yeah, not chana. Chanan, okay. Not chana, it's canang. Chanan. Yeah, canang like small special offering. We put like 5 different flour between. Yeah. So why we put 5 different flour? Because we believe the God is everywhere. Between between east, west, north, south, and in the middle as well. Okay, Yeah. that's The most why. of the people we put the 5 different color of flowers. Okay, that's a good info, Ryan. Thank you. Yeah, with my pleasure. Yeah. Sikapata bikers ನೋಡಿ. Well, Ryan, here most of the people are Hindus in Bali, especially I think. What is the? Can you explain something on the Bali Hindu culture? Yeah, thank you so much. So regarding about Bali, yeah, because Bali one of the most famous cultures also in the world and thick cultures also in the world. Yeah, we have plenty of meaning regarding about Bali Island. Yeah. As I know, one of the most famous island in Indonesia because we have 17,000 island in Indonesia, which is Bali, one of the most beautiful island in Indonesia. So we are almost 6,000 kilometers here in Bali, and we have a lot of thick cultures, especially in Bali. We have the one of traditional thing, which is you never see in the world, even though you're going whole world, so you can't see like this. Yeah. So one of the most famous traditional thing we call is Silent Day. Silent Day. Yeah. That is previous Silent. last week only. it Yeah, happened. 3 days ago. Yeah. Yes. So 3 days ago, we're doing the Silent Day. It's coming every one time a year. Yeah, the Silent Day. Yeah, you told me that nobody will work on that day, Exactly including the right, airport. yeah. Also, it will be Right, closed yeah. once in a year. That is Yeah, that's exactly correct, right? right. Yeah, one of the years. Yeah. Yeah. So we not allowed to go outside. So airport it's closed for more than 24 hours. That's 6 o'clock in the morning until 6 o'clock next day. So you mean all the flights will be cancelled on that? particular- Exactly right. There is no flight because they give Okay. you announcement. So they give you Okay, they give the information. prior information. Exactly right. Yeah. And then we're not allowed to go anywhere more than 24 hours. You have to stay home. Okay. Yes. And number 3, you're not allowed to open the light in the evening after 6 o'clock. Oh, no light. No light on until 6 o'clock in the evening. Especially if you are stay in the hotel, guys. Yeah. So you have to take a permission. Yeah. If you like to go somewhere with the light from your phone or somewhere, something. I mean. Yeah. Okay. The Vishnu Uh-huh. and Kancana, the mean is gold. Yeah. That's the way on the head of the statue. On the head of the statue from the GWK Culture Park. That's the real gold. Yeah. It's not fake one. Okay, like Yeah. Buddhism, they use the Yes. Buddhist, the gold one. They Yes, make. the gold one. Some of them they make from the gold. Yes. And they make that statue is almost 20 years to build. Okay. To make it. It took time to wait. Yeah, it take time. Yeah. Yeah, that is the process from our 2nd president. Yeah. Until the 5th president. Yeah. And that statue also is one of the most famous statue in the world. Yeah. It's number 4, the biggest one.
Okay, what is the height of that statue approximately? 122 meters. 122 meters. It's almost 122 meters. And also you have chance to going inside the statue. Mm-hmm. You can go to the 19th floor. Otherwise, you can go to 23rd floor. Yeah, they have the museum also inside. Yeah, All right. it's beautiful. So these roads are one way. Huh? Yeah, this is one way. One of the most famous road also in Denpasar. We have the unique thing also from this road. Hmm. Every Sunday morning, starts 7 o'clock right now Okay. until the 10 o'clock. So that we have the Cal Friday. So on the side here, we have the big yard all the way down there Okay. until the corner. Uh-huh. So they will block the way. Yeah, I will show you. Okay. Today is Sunday, right? So. Today is Sunday. They will block the way start 7 o'clock. So the mean is 30 minutes ago. What is the purpose blocking? So because you know our government, they knows everyone will busy, right? So they don't have time or chill out with their family. Okay. So this is the planning from our government, you know. So they want everybody coming here, you know, especially Sunday morning. Okay. Okay. Yeah. So they give chance to all of you around 3 hours Okay. to enjoy the moment with your family, with your partner. You can bring your pet like dog or cat here. There is the gate there in the front. I will show you. Otherwise, you cannot bring here every day. You can. No, it's possible to use this way, but the other side is not possible. All right. All right. Because- Some rules are very good because once Yeah. in a Exactly. This is so green here. yes, Yeah, the most of the almost 90% of the people they live here is local people. local. It's more cheaper than tourism area. Yeah, to be honest. Yeah. Like the food, all the stuff, restaurant, even hotel. Look, they will block the way here. Yeah. There's the Okay. gate there. Okay. And they block the way also. This is all stone art they're making Yeah. The statue. statues. ಗಣಪತಿ ಸ್ಟ್ಯಾಚ್ಯೂ ಆಲ್ಸೋ ಇದೆ. ಇವಾಗ ನಾನು ಸಣ್ಣೂರು ಬಂದಿದ್ದೇನೆ. ಸಣ್ಣೂರು ನುಸಪೆನೀಡ ಹೋಗಲಿಕ್ಕೆ ಇಲ್ಲಿಂದನೇ ದಾರಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಮಧ್ಯದಲ್ಲಿ ಸಿಕ್ಕಾಕೊಂಡೆ. ಸೊ ಶಾರ್ಟ್ ಕಟ್ ತಗೊಂಡು ಬಂದಿದ್ದೆ. ಯಾಕೇಳಿದರೆ ಇಲ್ಲಿ ಫೇರಿ ಲಾಸ್ಟ್ ಫೇರಿ 9 ಗಂಟೆಗೆ ಇರೋದು. ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡಲ್ಲಿ ರೀಚ್ ಆಗಲಿಕ್ಕೆ ನೋಡ್ತಿದ್ದೆ ಬೈ ವಾಕಿಂಗ್. ನೋಡು ಆಲ್ರೆಡಿ ಬುಕ್ಕಿಂಗ್ ಉಂಟು ನಮ್ಮದು. ಮಿಸ್ ಮಾಡಲಿಕ್ಕಿಲ್ಲ. ಮಿಸ್ ಮಾಡಿದರೆ ಎಲ್ಲ ಟೂರ್ ಇವತ್ತಿದ್ದು ದಿನ ಹಾಳಾಗ್ತದೆ. ಮಾರ್ಕೆಟ್ ನಮ್ಮದು ಫೆರಿ ಬುಕ್ ಆಯಿತು. ಇದು ನಮ್ಮದು ಟ್ಯಾಗ್. ಒಂದು ಸೆಕೆಂಡ್. ರೈನ್ ಬಾಲಿಯಲ್ಲಿ ಸಡನ್ಲಿ 11 ಗಂಟೆಗೆ ಸ್ಟಾರ್ಟ್ ಆಗಿದೆ ರೈನ್. ಫ್ರೆಂಡ್ಸ್, ಬಾಲಿ ಕಾಸ್ಟ್ ಬಗ್ಗೆ ನಾನು ಹೇಳಿದ್ದೆ. ಫಸ್ಟ್ ಆಫ್ ಆಲ್ ಫ್ಲೈಟ್ ಟಿಕೆಟ್ ಅಪ್ರಾಕ್ಸ್ ಒಂದು 30,000 ಹಿಡಿಬೋದು. ಡಿಪೆಂಡ್, ನೀವು ಸೌತಿಂದ ಟ್ರಾವೆಲ್ ಮಾಡಿದರೆ, ಎಕ್ಸಾಂಪಲ್ ಬ್ಯಾಂಗ್ಳೂರು, ಚೆನ್ನೈ ಅಥವಾ ಬೇರೆ ಡೆಸ್ಟಿನೇಷನ್ದ ಟ್ರಾವೆಲ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇರ್ತದೆ. ನೀವು ಯಾವ ಡೆಸ್ಟಿನೇಷನ್ದ ಹೋಗ್ತಿರೋದು ಡಿಪೆಂಡ್. ಜಸ್ಟ್ ಚೆಕ್ ಮಾಡಿ, ಡಿಫ್ರೆಂಟ್ ಆ್ಯಪಲ್ಲಿ ಡಿಫ್ರೆಂಟ್ ರೇಟ್ ಸಿಗ್ತದೆ. ಇಂಡಿಗೋ ಹೋಗ್ತದೆ, ಏರ್ ಏಷ್ಯಾ ಇದೆ. ಸೊ ಚೆಕ್ ಮಾಡಿ, ಏರ್ ಇಂಡಿಯಾ ಸಹ ಉಂಟು, ಯಾವುದು ಫ್ಲೈಟ್ ಚೀಪ್ ಆಗ್ತದೆ.
ಮತ್ತು ವಿಸಾದ ಬಗ್ಗೆ ವಿಸಾ ನೀವು ಆನ್ಲೈನ್ ಅಪ್ಲೈ ಮಾಡ್ಬೋದು. ನಿಮಗೆ ಒಂದು ಕಾಸ್ಟ್ 2,700ರಿಂದ 2,800 ರೂಪಾಯಿ ಕಾಸ್ಟ್ ಆಗ್ತದೆ ಕ್ರೆಡಿಟ್ ಕಾರ್ಡಿಂದ ಪೇ ಮಾಡಿ. ಇಲ್ಲಿ ಅದೊಂದು ನೀವು ಬೆಸ್ಟ್, ನೀವು ಆನ್ಲೈನ್ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ಇಲ್ಲಿ ಬಂದು ವಿಸಾ ಅರೈವಲ್ಸ್ ಉಂಟು, ಅದಕ್ಕೆ ತುಂಬ ದೊಡ್ಡ ಲೈನ್ ಇರ್ತದೆ, ಪ್ರೊಸೀಜರ್ಸ್ ಸ್ವಲ್ಪ ಕಷ್ಟ ಉಂಟು. ಕಷ್ಟ ಹೇಳಿದರೆ ಟೈಮ್ ವೇಸ್ಟ್ ಆಗ್ತದೆ ಅದರಲ್ಲಿ. ನೀವು ಆನ್ಲೈನ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಅದರ ವಿಡಿಯೋ ನಾನು ಸಪ್ರೇಟಾಗಿ ಕೊಡ್ತೇನೆ, ಲಿಂಕ್ ಕಳಿಸ್ತೇನೆ, ಹೇಗೆ ಅಪ್ಲೈ ಮಾಡೋದು ಹೇಳಿ, ಯಾವುದು ಸ್ಟೆಪ್ಸ್, ಹೇಗೆ ಏನೆಲ್ಲ ಬೇಕು ಅದರ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೇನೆ. ಅದಾದ ನಂತರ ನಿಮಗೆ ಇಲ್ಲಿ ಹೋಟೆಲ್ಸ್ ನಿಮಗೆ ಒಂದು ಎವರೇಜ್ 2,000ರಿಂದ 2,500 ಒಳ್ಳೆ ಹೋಟೆಲ್ ಸಿಗ್ತದೆ ವಿತ್ ಬ್ರೇಕ್ಫಾಸ್ಟ್ ಎಲ್ಲ, ಒಂದು ಸ್ಟ್ಯಾಂಡರ್ಡ್ ಹೋಟೆಲ್ಸ್ ಹೇಳ್ಬೋದು. ನಾನು ಉಳ್ಕೊಂಡ ಹೋಟೆಲ್ ಅದರ ಸಹ ಅಡ್ರೆಸ್ ನಾನು ಟೆಲಿಫೋನ್ ನಂಬರು ಮತ್ತು ಹೋಟೆಲ್ ನೇಮನ್ನು ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅದಾದ ನಂತರ ಫುಡ್ ನಿಮಗೆ ಒಂದು ಎವರೇಜ್ ಒಂದು 2,000 ರೂಪಾಯಿ ಅದು ಬೇಕು. ಸ್ವಲ್ಪ ಟೂರಿಸಮ್ ಅಂದರೆ ಈ ಸಿಟಿಯಲ್ಲಿ, ಮೇನ್ ಸಿಟಿಯಲ್ಲಿ ಸ್ವಲ್ಪ ಚೀಪರ್ ಇದೆ, ಬಟ್ ಟೂರಿಸಮ್ ಎಲ್ಲಿದೆ ಅಲ್ಲಿ ಸ್ವಲ್ಪ ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ ಕಂಪ್ಯಾರಿಟಿವ್ಲಿ ಸಿಟಿಗಿಂತ ಇಲ್ಲಿ. ಅದಾದ ನಂತರ ನಿಮಗೆ ಟ್ಯಾಕ್ಸಿ ನೀವು ಹೇಗೆ ನೆಗೋಷಿಯೇಟ್ ಮಾಡ್ಬೋದು ಇಲ್ಲಿ ಟ್ಯಾಕ್ಸಿಯಲ್ಲಿ ಪರ್ ಡೇ ಟೂರು. ಅದಾದ ನಂತರ ನಿಮಗೆ ಅದು ನಿನ್ನೆ ನಾನು ಏನೊಂದು ವಿಡಿಯೋ ಹಾಕಿದ್ದೆ ನುಸಾ ಪೆನಿಡಾ, ಅದು ಸಹ ಪ್ಯಾಕೇಜ್ ತಗೊಳ್ಬೋದು ನಿಮಗೆ. ಬೇರೆ ಏನು ಡೌಟ್ ಇದ್ದರೆ ನನಗೆ ಡೈರೆಕ್ಟ್ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಅದರ ಉತ್ತರವನ್ನು ಕೊಡ್ತೀನಿ. ಕರೆನ್ಸಿ ನೀವು $1 ಇಲ್ಲಿ 163 to 164,000 ಸಿಗ್ತದೆ. ನಮ್ಮ ಇಂಡಿಯಾದು ₹1 ಇಲ್ಲಿ ಅಪ್ರಾಕ್ಸಿಮೇಟ್ಲಿ 180 ರೂಪೀಸ್. ಸೊ ತುಂಬ ಕನ್ಫ್ಯೂಷನ್ ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ನಿಮಗೆ. ಬಟ್ ತುಂಬ ನೋಟ್ಸ್ ಸಿಗ್ತದೆ, ಅದೊಂದು ಖುಷಿ ಆಗ್ತದೆ. ಲಕ್ಷ ಜೇಬಲ್ಲಿ ಇಟ್ಕೊಂಡು ತಿರುಗ್ಬೋದು ಇಲ್ಲಿ. ಇಂಡೋನೇಷ್ಯಾದು ಸಿಮ್ ಕಾರ್ಡ್ ತಗೊಳ್ಬೋದು. ಏರ್ಪೋರ್ಟಲ್ಲಿ ತಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ, ಔಟ್ಸೈಡ್ ತಗೊಳ್ಳಿ. ಅದರ್ವೈಸ್ ನಿಮಗೆ ಟೂರ್ ಆಪ್ರೇಟರ್ ಇದ್ದರೆ ಸಿಮ್ಮಿದು ಗರ್ಜಿಲ್ಲ, ಅದು ನಿಮ್ಮ ಮೇಲೆ ಡಿಪೆಂಡ್. ಅದು ನಿಮಗೆ ವೈಫೈ ಅಂತೂ ಮೋಸ್ಟ್ ಆಫ್ ದ ಹೋಟೆಲ್ಸ್ ಪ್ರೊವೈಡ್ ಮಾಡ್ತದೆ. ಬಾಲಿಯಲ್ಲಿ ಬಂದರೆ ಎಲ್ಲಿ ಉಳ್ಕೊಳ್ಳೋದು ಹೇಳಿ ಒಂದು ಕ್ವೆಶನ್ ಮಾರ್ಕ್ ಇರ್ತದೆ. ಇದರಲ್ಲಿ ಒಂದು 2-3 ಪಾಪ್ಯುಲರ್ ಪ್ಲೇಸ್ ಉಂಟು. ಒಂದು ಲೆಗಿಯಾನ್, ಇಲ್ಲಾಂದರೆ ಕೂಟಾ, ಇಲ್ಲಾಂದರೆ ಸೆಮಿಯಾಕ್ ಹೇಳಿ ಒಂದು ಜಾಗ ಉಂಟು. ಇದು ತುಂಬ ಟೂರಿಸ್ಟ್ ಉಳ್ಕೊಳ್ಳುವ ಜಾಗ, ರೆಸ್ಟೋರೆಂಟ್ಸ್, ಹೋಟೆಲ್ಸ್ ಎಲ್ಲ ನಿಮಗೆ ಸಿಗ್ತದೆ. ಸುನೀಲ್ ಅವರ ಫ್ರೆಂಡ್ ಇದು ವೆಡ್ಡಿಂಗ್ ಇತ್ತು ಬಾಲಿಯಲ್ಲಿ. ಇವರು ನಮ್ಮ ಫ್ರೆಂಡ್ ಶಾನ್ ಜಸ್ಟ್ ಇವರು ಟುಡೇಸ್ ಗ್ರೂಮ್ is going to be married. We have come here to attend the wedding ceremony, so going to have witnessed the special occasion of Shan. Congratulations Shan, and all the best to you. If you like something to drink, you can take from here. ಇದು ಟಿಪಿಕಲ್ ಇಂಡೋನೇಷಿಯನ್ ಬಾಲಿ ಸ್ಟೈಲ್. ಇದಕ್ಕೆ ವಾಟಿಕ್ ಅಂತ ಹೇಳ್ತಾರೆ. ನೋಡಿ ಅವರ ವೇರ್ ಡಿಫ್ರೆಂಟ್ ಆಗಿದೆ. ಇದು ಸ್ಪೆಷಲಿ ಆನ್ ಸ್ಪೆಷಲ್ ಒಕೇಶನಲ್ಲಿ ಈ ಥರ ಬಟ್ಟೆಯನ್ನು ಅವರು ಉಪಯೋಗಿಸ್ತಾರೆ. Thank you, Van. So much. Inside here. Yes. इधर ऊपर जा सकते हैं? ऊपर जा सकते हैं. इधर. ಇಂಡೋನೇಷ್ಯಾದ ಬಹಳ ಫೇಮಸ್ ಚಿಕನ್ ಸಾಟೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಎಸ್, ಚಿಕನ್ ಸಾಟೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ವಾಟ್ಸ್ ಗುಡ್ ನೇಮ್ ಸರ್? ಮಧುರಾ. ಓಕೆ, ಮಧುರಾ ಇಂಡೋನೇಷ್ಯಾದಿಂದ ಚಿಕನ್ ಸಾಟೆ ಮಾಡ್ತಾ ಇದ್ದಾರೆ. ನಾನು ಹೇಳಿದಲ್ಲ ವೆಡ್ಡಿಂಗ್ ಬಂದಿದ್ದೇನೆ, ಆ ವೆಡ್ಡಿಂಗಲ್ಲಿ ಇದೊಂದು ವೆರಿ ಇಂಪಾರ್ಟೆಂಟ್ ಡಿಶ್ ಅಂತೆ, ಚಿಕನ್ ಸಾಟೆ. ನೋಡುವ ಹೇಗೆ ಮಾಡ್ತಾರೆ ಹೇಳಿ ಚಿಕನ್ ಸಾಟೆ. ಅವಾಗ ಫ್ರೈ ಮಾಡಿದ ವಿಡಿಯೋ ಹಾಕಿದ್ದೆ, ಇವರು ಹೇಗೆ ಮಾಡ್ತಾರೆ. ಓಕೆ, ರೋಡಲ್ಲಿ ಇದೆಲ್ಲ ಮನೆ. ಕ್ಯಾಂಪಿಂಗ್ ಅದು ಇವರದ್ದು ಡಿಶ್ ಇಂಡೋನೇಷ್ಯಾ ಅವ್ರದ್ದು. ಮಸ್ಟರ್ಡ್ ಸಾಸ್, Mente saus.
Oh, thank you. What is this called, ma'am? Yeah, What is it called? this is like inside of the pig. Okay, Of pork. intestine. Okay. Yeah. Yeah, okay. It's all pig. Yeah, this is all. No worries. 3, 2, 1 ya lagi sekali. Sini 3, 2, 1. ಇಲ್ಲೊಂದು ಫೋಟೋಗ್ರಫಿದು ಒಂದು ಟೆಕ್ನಾಲಜಿ, ನ್ಯೂ ಟೆಕ್ನಾಲಜಿ. ಫೋಟೋ ಕ್ಲಿಕ್ ಮಾಡಿದಾಗೆ ನಿಮಗೆ ಈ ಫೋಟೋ ಇಲ್ಲಿ ಕಾಣಿಸ್ತದೆ ಈ ಸ್ಕ್ರೀನಲ್ಲಿ. ಪ್ಲಸ್ ನಿಮಗೆ ಫೋಟೋ ಕ್ಲಿಕ್ ಆದ ನಂತರ ಈ ಥರ ಒಂದು ಕ್ಯೂ ಆರ್ ಕೋಡ್ ಸಿಗ್ತದೆ. ಸೊ ಈ ಕ್ಯೂ ಆರ್ ಕೋಡ್ ನೀವು ಸ್ಕ್ಯಾನ್ ಮಾಡಿದರೆ ನಿಮ್ಮ ತೆಗೆದ ಫೋಟೋ ಈ ಕ್ಯೂ ಆರ್ ಕೋಡಿಂದ ಡೌನ್ಲೋಡ್ ಮಾಡ್ಬೋದು. ಸೊ ಪ್ರತಿಯೊಬ್ಬರು ಬಂದು ನನ್ನ ಫೋಟೋ ತೆಗೆಯಲಿ ಇಂಡಿವಿಜುವಲ್ ಆಗಿ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಇದೊಂದು ಸ್ಪೆಷಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ ಇಂಡೋನೇಷ್ಯಾದಲ್ಲಿ. ಸೊ ಅದು ಇಂಡೋನೇಷಿಯನ್ ಅಟೈರ್, Hello. ಎಸ್, ಇದು ಇಂಡೋನೇಷ್ಯಾದೊಂದು ಲೋಕಲ್ ಡ್ರಿಂಕ್, ಹಾರಾ ಹೇಳ್ತಾರೆ. ನೋಡುವ ಹೇಗೆ ಟೇಸ್ಟ್ ಉಂಟು ಅಂತೇಳಿ. ಈಗ ಸುನಿಲ್ ಅವರು ಟೇಸ್ಟ್ ಮಾಡಿ ಅದರ ಬಗ್ಗೆ ಕಮೆಂಟ್ಸ್ ಕೊಟ್ಟಿದ್ದಾರೆ. ಹೇಗೆ ಟೇಸ್ಟ್ ಉಂಟು ಸುನಿಲ್? ಫೆನ್ನಿ. ಓಕೆ, ಸೇಮ್ ಲೈಕ್ ಫೆನ್ನಿ. ನಾನು ಸಹ ಟೇಸ್ಟ್ ಮಾಡಿ ಹೇಳ್ತೇನೆ. ಮತ್ತೆ ಇಲ್ಲಿ ಫುಡ್ಡನ್ನು ಈ ಥರ ಸರ್ವ್ ಮಾಡ್ತಾರೆ. ಬಾಸ್ಕೆಟ್ ಇದೆ, ಬಾಸ್ಕೆಟ್ ಮೇಲೆ ಪೇಪರಲ್ಲಿ ಫುಡ್ ಹಾಕ್ತಾರೆ. ಸೊ ಪೇಪರ್ ಮಾತ್ರ ಬಿಸಿಡೋದು, ಬಾಸ್ಕೆಟ್ ರಿಟರ್ನ್ ಹೋಗ್ತದೆ. ನೈಸ್. ಟ್ರೆಡಿಷನಲ್ ಫುಡ್ ಬಾಕ್ಸು ಟ್ರೈ ಮಾಡ್ತಾ ಇದ್ದಾನೆ. ಇದು ಲಗಿಯಾನ್ ಹೋಟೆಲ್ ಟಾಪ್ ಇಂದ ಬೀಚ್ ಹತ್ತಿರನಿದೆ. ದ ಪೂಲ್. ಸೆಕೆ ಆದರೆ ಸಿಕ್ಕಾಪಟ್ಟೆ ಬಂದು ಇಲ್ಲಿ ನೀರಲ್ಲಿ ಸ್ವಲ್ಪ ಕೂಲ್ ಆಗ್ಬೋದು. ಹಾಗೆ ಕೂಲ್ ಉಂಟು, ಇಲ್ಲಾಂದರೆ ಇಲ್ಲಿದು ವೆದರ್ ಸೆಕೆ ಅಲ್ಲ ಸಿಕ್ಕಾಪಟ್ಟೆ. ಬಾಲಿ ಟೂರ್ ಮಾಡಲಿಕ್ಕೆ ನನ್ನ ಕಸಿನ್ ಕಾರಣ. ಇವರು ಸುನಿಲ್ ಅವರು ಇವರೊಂದು ಮನಸ್ಸು ಮಾಡಿದ್ರು. ಹಾಗೆ ಒಂದು ಇವರ ಫ್ರೆಂಡ್ ಮದುವೆ ಸಹ ಇತ್ತು. ಸೊ ಹಾಗೆ ಒಟ್ಟಿಗೆ ಬಂದದ್ದು. ಇಲ್ಲಾದರೆ ಈ ವರ್ಷ ನಂದು ಪ್ಲ್ಯಾನ್ ಇರಲಿಲ್ಲ ನಿಜವಾಗ್ಲೂ ಬಾಲಿ ಬರೋದು. ಅವರೊಂದು ಮನಸ್ಸು ಮಾಡಿದರಿಂದ ನನಗೆ ಸಹ ಒಂದು ಬರಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಥ್ಯಾಂಕ್ಸ್ ಸುನಿಲ್. ಸುನಿಲ್, ನಮ್ಮ ವ್ಯೂವರ್ಸಿಗೆ ಒಂದು ಹಲೋ ಹೇಳಿ. ಹಲೋ. ಶಾಪಿಂಗ್ ಬಂದಿದ್ದೇವೆ ಬಾಲಿಯಲ್ಲಿ. ನೋಡಿ ಕಲೆಕ್ಷನ್ಸ್. ಇದು ಸಲಾಕ ಗುಲಾ ಅಂದರೆ ಎಂತ ಎಂದು ನನಗೆ ಸಹ ಗೊತ್ತಿಲ್ಲ. ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ, ನೀವು ತಿಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ. So welcome to GWK statue. ಥ್ಯಾಂಕ್ ಯು. ಬಂದಿದ್ದೇನೆ ಗರುಡ ವಿಷ್ಣು ಕಾಂಚನ ಪಾರ್ಕ್ ಹೇಳಿ. ಇಲ್ಲಿಂದ ಶಟಲ್ ಬಸ್ ತಗೊಳ್ಬೇಕು. ಫೀಸ್ ಉಂಟು, ಎಂಟ್ರಿ ಫೀಸ್ ಉಂಟು 3 lakhs, ಅಂದರೆ ಅಪ್ರಾಕ್ಸಿಮೇಟ್ಲಿ 1,050 ಸಮಥಿಂಗ್, 2 ಜನರಿಗೆ. ವಾಕ್ ಹೋಗ್ತಿದ್ದೇವೆ, ಶಟಲ್ ಬಸ್ ಯೂಸ್ ಮಾಡ್ತಿದ್ದೇವೆ. ಇಲ್ಲಿಂದ ನಡ್ಕೊಂಡು ಹೋಗ್ಲಿಕ್ಕಿಲ್ಲ, ಶಟಲ್ ಬಸ್ ಯೂಸ್ ಮಾಡಬೇಕು. ಫಸ್ಟ್ QR ಕೋಡ್ ಒಂದು ಜನರೇಟ್ ಮಾಡಬೇಕಿದ್ದು. ಅದಾದ ನಂತರ ಪೇಮೆಂಟ್ ಆನ್ಲೈನ್ ಸಹ ಮಾಡ್ಬೋದು ಅಥವಾ ಕ್ಯಾಶ್ ಸಹ ಮಾಡ್ಬೋದು.
Okay, Kadru, okay. sorry, Winata, Uh-huh. the left side, Vinata. and then Kadru, Kadru. the right side. Right side, okay. Winata with 2 eggs, Okay. and then Kadru with thousands of. Thousands of eggs, okay. That is the story. ಇಲ್ಲಿದು ಹಿಂದೂ ಕಲ್ಚರ್. ಸೊ ನೋಡಿ, ಎಲ್ಲ ಸ್ಟ್ಯಾಚ್ಯೂಸ್ ಇದೆ. ವಿಭಾಷಣ, ಕುಂಭಕರ್ಣ, ರಾವಣ, ಲಾರ್ಡ್ ರಾಮ, ಸೀತಾ, ಇಲ್ಲಿ ಸೀತಾ ಹೇಳ್ತಾರೆ, ಲಕ್ಷ್ಮಣ. Like this is a dance bar here. Yeah. The first when you came to Jeerabad statue, Okay. they have the Ganesha also Yeah. for the Indian restaurant. Ganesha restaurant. Okay. When you take left, Yeah. this is the amphitheater. Okay. We have a dance every hour. Okay, okay. What time is next now? 1:30. Yeah, here Yeah. we will see like the holy pool of the wishing pool. Uh-huh. If you like to make a wish, Let's go. yeah, you can give like you have the anything ಇದು you ಲಕ್ಷ್ಮಿ ಅವರ ಮೂರ್ತಿ. ಇಲ್ಲಿ ಬಿಲೀಫ್ ಉಂಟು, ಜನರು ಹೆಚ್ಚಾಗಿ ಬೇಡಿಕೊಂಡದಲ್ಲಿ ಎಲ್ಲ ಸಿಗ್ತದೆ ಹೇಳಿ. ಕೆಲವರು ಇಲ್ಲಿ ಕಾಯಿನ್ಸ್ ಹಾಕಿ ಬೇಡಿಕೊಳ್ತಾರೆ. ಇಟ್ಸ್ ಅಪ್ ಟು ಯು ಹೌ ಯು ಪ್ರೇ. ಒಟ್ಟಿಗಿದ್ದಾರೆ ಥನ ಅವರ ಟೂರ್ ಅಸಿಸ್ಟೆಂಟ್ ಇವತ್ತು ಜೀವಿಕೆಗೆ ಕರ್ಕೊಂಡು ಬಂದಿದ್ದಾನೆ. ತುಂಬ ನಾಲೆಜ್ ಇದೆ ಇವರಿಗೆ ಇಲ್ಲಿ ಹಿಂದೂ ಸಂಸ್ಕೃತಿ ಬಗ್ಗೆ. ಸೊ ತುಂಬ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಕೆಲವನ್ನು ಕ್ಯಾಪ್ಚರ್ ಮಾಡಿದ್ದೇನೆ, ಕೆಲವು ಕ್ಯಾಪ್ಚರ್ ಮಾಡೋದು ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಥ್ಯಾಂಕ್ ಯು ಥಾನಾ ಫಾರ್ ಟೇಕಿಂಗ್ ಅಸ್. My pleasure. ಎಸ್. Namaste. ಭಗವಾನ್ ಅವರ ಮೂರ್ತಿ. Garuda statue. Biggest statue in Bali, 161 meter approx. There is the height. Close look. Yeah, anything. ಕಲ್ಚರಲ್ ಶೋ ನೋಡ್ಲಿಕ್ಕೆ ಬಂದಿದ್ದೇನೆ. ಬಾಲಿದು ಕಲ್ಚರಲ್ ಶೋ. ಇದು ಗಿಡ ನೋಡಿ, ಇದು ಫ್ಲವರ್ ಎಷ್ಟು ಚಂದ ಉಂಟು. ನ್ಯಾಚುರಲ್ ಇದು. Hindi. Chicken biryani. Lamb biryani. Biryani. And this is what? Nasi campur. Nasi champur. With Okay, the- this with is the rice. ಇದು nasi champur. With the rice, with Yes, the eggs, egg. and then chicken. Okay. Similar like chicken bikutu. Mm. Peanut, And fish, chicken satay. fish, Oh, fish Fish satay. satay. Tofu,
And then Tofu. tempe, Okay. bean curd, Mhm. and then this one the sayur urap. Okay. And then this is sambal mata. What do you call this? Kerupuk. This is called with somebody. Sandige. So in Bali we call kerupuk. Krupo. Yeah, crackers. Sandi. ಈಗ ಉಲ್ವಾಟು ಟೆಂಪಲ್ ಬಂದಿದ್ದೇನೆ. ಇಲ್ಲಿ ಎಂಟ್ರಿ ಟಿಕೆಟ್ ಉಂಟು. ಮತ್ತು ಇಲ್ಲಿ ಒಂದು ವಿಶೇಷ ಅಂದರೆ ಡ್ರೆಸ್ ನೀವು ಹಾಫ್ ಪ್ಯಾಂಟ್ ಹಾಕಿದ್ರೆ ನಿಮಗೆ ಕವರ್ ಮಾಡಬೇಕು. ಅಲ್ಲಿ ಒಂದು ಲೇಡಿ ನೋಡಿ ಅದನ್ನು ಕವರ್ ಮಾಡಿದರೆ ಅದೇ ಥರ. ಮತ್ತೊಂದು ಈ ಥರದೊಂದು ಕೇಸರಿ ಶಾಲನ್ನು ಕಟ್ಟಬೇಕು. ಅದರ ಇಂಡಿಕೇಶನ್ ಗೊತ್ತಿಲ್ಲ. ಇದು ಮುಂದೆ ಲೇಡಿ ಹೋಗ್ತಾ ಇದ್ದಾರೆ. ಹಾಗೆಯೇ ನಮ್ಮ ಟ್ರಾವೆಲ್ ಅಸಿಸ್ಟೆಂಟ್ ಅವನು ಹಾಫ್ ಪ್ಯಾಂಟ್ ವೇರ್ ಮಾಡಿದ್ದ. ಸೊ ಅದಕ್ಕೋಸ್ಕರ ಅವರಿಗೆ ಅದು ಕವರ್ ಮಾಡ್ಕೊಳ್ಬೇಕಂತೆ. ಅಂದರೆ ಹಾಫ್ ಪ್ಯಾಂಟ್ ನಾಟ್ ಅಲೌಡ್ ಇಲ್ಲ ಟೆಂಪಲ್. ತುಂಬ ಮಂಕೀಸ್ ಇದೆ. Make eye contact. ಯಾ You do eye contact? ಡೋಂಟ್ ಮೇಕ್ ಐ ಕಾಂಟ್ಯಾಕ್ಟ್. ಓಕೆ. ತುಂಬ ಮಂಕೀಸ್ ಇದೆ, ತುಂಬ ಅಗ್ರೆಸಿವ್ ಇರ್ತದೆ. ಸೊ ಅವರು ಗೈಡ್ ಮಾಡ್ತಾ ಇದ್ದಾರೆ, ಮಂಕಿ ಹತ್ರ ಐ ಕಾಂಟ್ಯಾಕ್ಟ್ ಮಾಡಬೇಡಿ ಅಥವಾ ಫೀಡ್ ಮಾಡಲಿಕ್ಕೆ ಹೋಗಬೇಡಿ. ಸೊ ತುಂಬ ಉಪದ್ರ ಕೊಡ್ತದೆ ಇಲ್ಲಿ. ಕೆಚಕ್ ಡ್ಯಾನ್ಸ್ ನೋಡಲಿಕ್ಕೆ ಬಂದಿದ್ದೇವೆ ಉಲ್ವಾಟು ಟೆಂಪಲಲ್ಲಿ. ಉಲ್ವಾಟು ಟೆಂಪಲ್ ಒಳಗೆ ಹೋಗ್ಲಿಕ್ಕೆ ಅಲೌಡ್ ಇಲ್ಲ. ಇದು ಬಾಲಿಯಲ್ಲಿ ಇವರು ಈ ಥರ ಪೂಜೆ ಮಾಡೋದು. ಸಮ್ ಆಫರಿಂಗ್ಸ್ ಮಾಡ್ತಾ ಇದ್ದಾರೆ. ಏನೋ ಚಾನಕ್ ಅಂತ ಹೇಳ್ತಾರೆ ಅಂತಪ್ಪ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅದು. ಇಟ್ ಈಸ್ ಅಂತ ಹೇಳ್ತಾರೆ, ಬಾಲಿದೊಂದು ಪೂಜೆ ಮಾಡುವ ಕ್ರಮ. So we can walk around? Jangan kalian kotak ya. Enggak, kotak. Pelan tarik. Kan nontonnya di dalam ya? Oh, berarti. Udah. Sudah. And gentlemen, first of all, allow me to introduce myself. My name is Wayan and I will be your host this evening. Om Swastiastu. Assalamualaikum warahmatullahi wabarakatuh. Halo. Shalom, nama budaya, salam sejahtera untuk kita semua. Dear brother and sister, wish all of you are well and welcome to Bali.
Thank you for visiting Uluwatu Temple and keep waiting for the Kecak dance we are going to perform this evening. Selamat malam Bapak Ibu, Saudara, adik semuanya. Selamat datang di objek wisata kawasan luar Pura Uluwatu. Terima kasih sudah berkenan untuk datang dan menyaksikan pementasan tari kecak pada malam. Claims about Kecak dance. Kecak dance is a unique and unusual dance because it is not accompanying with music or orchestra like any other dance. But the dance are back and surrounded by at least 50 bare-breasted men. Now, named Ramayana, which basically telling us if good spirit in this story represent by Prince Rama and overcome bad represent by the wicked giant king Rahwana, and how the struggle of Prince Rama to defeat King Rahwana and meet his beautiful devoted wife Dewi Sinta will be the conclusion of our show this evening. Disuruh pulang. Kalau main Oh, good crowd. ಬಾಲಿದು ಟ್ರಿಪ್ ಇವತ್ತಿಗೆ ಮುಗೀತದೆ. 4 ನೈಟ್ಸ್ 5 ಡೇಸ್ ನಾವು ಬಾಲಿಯಲ್ಲಿ ತುಂಬ ಎಂಜಾಯ್ ಮಾಡಿದ್ದೇವೆ. ಒಳ್ಳೆ ಪ್ಲೇಸ್ ಇದು, ಒಂದು ಸಲ ಬನ್ನಿ ನೋಡಿ, ನಿಮಗೆ ಗೊತ್ತಾಗ್ತದೆ ಎಷ್ಟು ಬ್ಯೂಟಿಫುಲ್ ಉಂಟು ಬಾಲಿ ಹೇಳಿ. ಸೊ ಟೈಮ್ ಬೀಯಿಂಗ್ ಬೈ ಬೈ ಬಾಲಿ, ಸಿ ಯು ನೆಕ್ಸ್ಟ್ ಟೈಮ್. ಬಾಲಿಯಲ್ಲಿ ಬಹಳ ಜನ ಇಂಡಿಯನ್ಸ್ ಸ್ಕೂಟರ್ ತಗೊಂಡು ತಿರುಗ್ತಾರೆ. ಇಲ್ಲಿ ಸ್ಕೂಟರ್ ಈಸಿ ಸಿಗ್ತದೆ, ಬಟ್ ಟೆಕ್ನಿಕಲಿ ಲೈಸೆನ್ಸ್ ಇರಬೇಕು. ಬಟ್ ಇಲ್ಲಿ ಯಾರು ಚೆಕ್ ಮಾಡೋದಿಲ್ಲ, ಹಾಗೆ ಜನರು ಫ್ರೀಯಾಗಿ 2 ವೀಲರನ್ನು ತಗೊಂಡು ಹೋಗ್ತಾ ಇದ್ದಾರೆ. ಇದು ಕೃಷ್ಣ ಹೇಳಿ ಒಂದು ಶಾಪಿಂಗ್ ಮಾಲ್ ಉಂಟು, ಬೆಸ್ಟ್ ಕೂಟ. ಒಳ್ಳೆ ಸೊವಿನಿಯರ್ಸ್ ತಗೊಳ್ಳಿಕ್ಕೆ ಒಳ್ಳೆ ಜಾಗ, ರೆಕಮೆಂಡ್ ಮಾಡ್ತೇನೆ. Call it Igusti Ngurah Rai. We are from Bali. That's why this. The one who appear in the notes, currency? No. Yeah. The 50,000 currency. Okay. ಇದು ಬಾಲಿದು ಡ್ಯೂಟಿ ಫ್ರೀ ಶಾಪ್.